ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಹಾಗಲಕಾಯಿ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗಲಕಾಯಿಗೆ ಎಲ್ಲರೂ ಒಂಥರ ತಿನ್ನಬೇಕು ಅಂತ ಬಯಸ್ತಾರೆ, ಆದರೆ ಯಾವ ಥರ ತಿನ್ನೋದು ಅಂತ ಒಂಥರ ಯೋಚನೆ ಆಗಿಬಿಟ್ಟಿರುತ್ತೆ. ಕಹಿ ಇರುತ್ತೆ ಅಂಥೇಳಿ ಯಂಗ್ಸ್ಟರ್ಸ್ಗೆಲ್ಲ ಅಂತೂ ಇಷ್ಟ ಆಗಲ್ವೇನೋ ಅನಿಸುತ್ತೆ. ಆದರೆ ಒಂದು ಸಲ ಈ ಥರ ಮಾಡಿ ನೋಡಿ, ನೀವು ಮತ್ತೆ ಹಾಗಲಕಾಯಿ ನೋಡಿದ ಕೂಡಲೇ ತೊಗೊಂಡು ಬರ್ತೀರಾ. ಇದಕ್ಕೆ ಬೇಕಾಗಿರೋ ಸಾಮಾನು ಹಾಗಲಕಾಯಿ ಹೇಳ್ತಾ ಇದ್ದೀನಲ್ವ, ಆ ಥರ ಹಾಗಲಕಾಯಿ, 1/4 ಸ್ಪೂನ್ನಷ್ಟು ಅಮೆಚೂರ್ ಪೌಡ್ರು, ಮತ್ತು ಜೀರಿಗೆ, ಬಿಳಿ ಎಳ್ಳು 1 ಸ್ಪೂನ್ನಷ್ಟು, ಕಡಲೆಕಾಯಿ ಬೀಜನೂ 1 ಸ್ಪೂನು, ಖಾರ ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಇಟ್ಕೊಳ್ಳಿ, ಇಲ್ಲಾಂದರೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊಬ್ಬರಿ ಪೌಡ್ರನ್ನ ಇಟ್ಕೊಂಡಿದ್ದೀನಿ ನಾನು, ಅರಿಶಿನ, ಹಾಗಲಕಾಯಿ. ನೋಡಿ, ಇಷ್ಟು ಸಾಮಾನಿದ್ರೆ ನೀವು ಆರಾಮಾಗಿ ಹಾಗಲಕಾಯಿ ಫ್ರೈನ ರೆಡಿ ಮಾಡ್ಕೋಬೋದು. ಹಾಗಲಕಾಯಿ ನಾನಿವಾಗ ಹೀಗೆ ತೆಳ್ಳಗೆ ಪೀಸ್ಗಳ ಥರ ಮಾಡಿಟ್ಕೊಂಡಿದ್ದೀನಿ. ರೌಂಡ್ಸಾಗಿ ಎಷ್ಟು ಸಾಧ್ಯ ಅಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಎಳೆದೇ ಇರೋದ್ರಿಂದ ನಾನು ಒಳಗಡೆ ತಿರುಳು ಆ ಥರದ್ದೆಲ್ಲ ತೆಗೆದು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆ ಕಾಯಕ್ಕಿಟ್ಟು, ಈ ಥರ ಎಣ್ಣೆ ಜಾಸ್ತಿ ಏನು ಇಡಬೇಡಿ, ಫ್ರೈ ಮಾಡೋ ಥರ ಏನು ಬೇಡ, ಸುಮ್ಮನೆ ಸ್ವಲ್ಪ. ಅದಕ್ಕೆ ಹೀಗೆ ಹಾಗಲಕಾಯಿ ಎಲ್ಲನೂ ಈ ಥರ ಹಾಕಿಬಿಡಿ. ಹಾಕಿ ನಿಧಾನವಾಗಿ ಎರಡೂ ಕಡೆ ಬೇಯೋ ಹಾಗೆ ಅದು ಒಂಥರ ಕ್ರಿಸ್ಪಿ ಆಗೋ ಅಷ್ಟರವರೆಗೂ ನೀವು ನಿಧಾನವಾಗಿ ಸಣ್ಣ ಉರಿ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ಅದನ್ನು ಹೀಗೆ ನಿಧಾನವಾಗಿ ಮಾಡೋದ್ರಿಂದ ಅದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ. ಈಗ ಒಂದೊಂದನ್ನು ಹೀಗೆ ತಿರುಗಿಸ್ಬಿಟ್ಟು ನಿಧಾನವಾಗಿ ಮಾಡಿ ರೆಡಿ ಮಾಡಿ ಆ ಬೌಲ್ಗೆ ಹಾಕಿಟ್ಕೊಳ್ಳೋಣ. ಅದನ್ನು ಆಮೇಲೆ ಮಿಕ್ಕಿದ್ದದು ಮಸಾಲ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಈ ಥರ ಗರ್ಗರಿ ಅಂತ ಆಗೋಷ್ಟು ಮಟ್ಟಿಗೆ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಇದು ಮಾಡಿಕೊಂಡು ಅದೇ ಎಣ್ಣೆಯಲ್ಲೇ ಒಗ್ಗರಣೆ ಹಾಕ್ಬಿಡ್ತೀನಿ ನಾನು. ಅದಕ್ಕೆ ನೋಡಿ, ಇದನ್ನು ಹೀಗೆ ತೆಗೆದು ಒಂದು ತಟ್ಟೆಗೆ ಇಟ್ಕೊಳ್ಳಿ. ಇದು ಆಲ್ರೆಡಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಆಗ್ತಾಯಿದೆ. ಇದು ಈಗ ಇರೋ ಎಣ್ಣೆನೇ ಸಾಕು. ಇದಕ್ಕೆ ಒಂಚೂರು ಸಾಸಿವೆ ಹಾಕ್ತಾಯಿದ್ದೀನಿ, ಮತ್ತು ಒಂಚೂರು ಹಿಂಗೆ ಹಾಕ್ತೀನಿ, ಮತ್ತು ಜೀರಿಗೆ ಇಟ್ಕೊಂಡಿದ್ನಲ್ಲ ಇದನ್ನು ಅದಕ್ಕೆ ಹಾಕ್ಬಿಡ್ತಾಯಿದ್ದೀನಿ, ಮತ್ತು ಬಿಳಿ ಎಳ್ಳು, ಕೊಬ್ಬರಿ ಪುಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿದ್ದೀನಿ, ಮತ್ತು ಕಡಲೆಕಾಯಿ ಬೀಜನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ. ಉರಿ ಸಣ್ಣಗೆ ಇಟ್ಕೊಂಡಿರಿ. ಮತ್ತು ನೋಡಿ, ಇದು ಅಮೆಚೂರ್ ಪೌಡ್ರ್ ಅಂತ ಸಿಕ್ಕುತ್ತೆ, ಅದನ್ನು ಇಲ್ಲಾಂದರೆ ನೀವು ಮಾವಿನಕಾಯಿನ ಚೆನ್ನಾಗಿ ಸೀಸನ್ನಲ್ಲಿ ನೀವು ಅದನ್ನು ತೆಳ್ಳಗೆ ಹೆಚ್ಚಿಬಿಟ್ಟು ಒಣಗಿಸಿ ಕೂಡ ಪುಡಿ ಮಾಡಿ ಇಟ್ಕೊಳ್ಬೋದು. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಉಪ್ಪು ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು, ಕಡಲೆ ಹಿಟ್ಟು 1 ಸ್ಪೂನು, ಎಲ್ಲನೂ ಒಂದೇ ಸಲ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ, ಮತ್ತು ಅರಿಶಿನ ಹಾಕ್ಕೊಂಡು ನಿಧಾನವಾಗಿ ಇದನ್ನೆಲ್ಲ ಹೀಗೆ ಮಿಕ್ಸ್ ಮಾಡಿ. ನಿಮ್ಗದು ಎಣ್ಣೆ ಸಾಲದು ಅನಿಸಿದರೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೋಬೋದು ಇದಕ್ಕೆ. ಯಾಕೆಂದರೆ ಒಂಚೂರು ಎಣ್ಣೆ ಇದ್ರೇ ಇದು ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ನೀರು ಹಾಕ್ತಾಯಿಲ್ಲ, ಅದಕ್ಕೆ ಇದು ಎಷ್ಟು ದಿವಸ ಆದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸ್ವಲ್ಪ ಎಣ್ಣೆನೇ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಇನ್ನೊಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಬಿಡ್ತೀನಿ. ಆವಾಗ ಇದೆಲ್ಲ ಮಿಕ್ಸ್ ಆಗಬೇಕು. ನಾವು ಹಾಕಿರೋ ಪೌಡ್ರೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಇದಕ್ಕೆ ಮೊಸರು ಕೂಡ ಹಾಕಿ ಮಾಡ್ಕೋಬೋದು, ಅಂದರೆ ಆಗಿಂದಾಗೆ ತಿನ್ನಬೇಕು. ಈಗ ನಾನು ಮಾಡ್ತಿರೋ ಮೆಥಡ್ ಮಾತ್ರ ಒಂದು ಸ್ವಲ್ಪ ದಿವಸ ಜಾಡಿಯಲ್ಲಿ ಹಾಕಿಟ್ಕೊಳ್ಳೋ ಥರ ಮಾಡ್ತಾಯಿರೋದು. ಇದು ಅವತ್ತೇ ಹಾಗೆ ತಿನ್ನೋಕ್ಕಿಂತ ನೆಕ್ಸ್ಟ್ ಡೇಗೆ ಒಂಚೂರು ನೀರೆಲ್ಲ ಬಿಟ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಮಾಡಿಟ್ಕೊಂಡಿದ್ವಲ್ಲ ಈ ಹೋಳುಗಳನ್ನು ಇದಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ನೋಡಿ, ಹಾಗಲಕಾಯಿ ಫ್ರೈ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ಇದನ್ನು ಮತ್ತೆ ಮಾಡ್ತೀರಾ. ಇದೇ ಥರ ನೀವು ಬೆಂಡೆಕಾಯಿ, ಆಲೂಗಡ್ಡೆ ಆ ಥರನೂ ಕೂಡ ಇದನ್ನು ಮಾಡ್ಬೋದು. ನೋಡಿ, ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು 1 ಅವರ್ ಬಿಟ್ಬಿಡಿ. ಹಾಗೆ ಅದೊಂಚೂರು ನೀರು ಬಿಟ್ಕೊಂಡು ಎಲ್ಲ ಮಿಕ್ಸ್ ಆಗಿರುತ್ತೆ. ಆವಾಗ ನೀವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಹಾಗಲಕಾಯಿ ಥರ ಎಲ್ಲನೂ ಆ ಪುಡಿ ಥರ ಜೊತೆಯಲ್ಲೇ ತಿನ್ನಬೇಕು. ಆವಾಗಲೇ ಇದು
ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ಸೈಡ್ ಡಿಶ್ಶಾಗಿ ನೀವು ಇದನ್ನು ಬಳಸ್ಬೋದು. ನೋಡಿದ್ರಾ ಫ್ರೆಂಡ್ಸ್, ಹಾಗಲಕಾಯಿ ಫ್ರೈನ ತುಂಬ ಈಸಿ ಮೆಥಡಲ್ಲಿ, ಯಾಕೆಂದರೆ ಹಾಗಲಕಾಯಿ ಎಲ್ಲರಿಗೂ ತಿನ್ನಬೇಕು ಅಂತ ಇರುತ್ತೆ, ಆದರೆ ಹೇಗೆ ತಿನ್ನೋದು ಅಂತ ಗೊತ್ತಾಗ್ತಾ ಇರಲ್ಲ. ಈ ಥರ ಮಾಡೋದ್ರಿಂದ ನೀವು ಇದು ಎಲ್ಲರಿಗೂ ಇಷ್ಟ ಆಗತ್ತೆ. ಅದರಿಂದ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋನ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.